ಇದು ಕರ್ನಾಟಕದಲ್ಲಿನ ಅತ್ಯದ್ಭುತವಾದ ಸ್ಥಳವಾಗಿದೆ. ಇಲ್ಲಿನ ಕಲ್ಲುಗಳಲ್ಲಿ ಸಂಗೀತ ಇದೆ, ಇಲ್ಲಿ ಹರಿಯುವ ನೀರಿನಲ್ಲಿ ಪೌರುಷ ಇದೆ, ಇಲ್ಲಿನ ಭೂಮಿಗೆ ಒಂದು ಮಹಾನ್ ಶಕ್ತಿ ಪ್ರಾಪ್ತವಾಗಿದೆ. ಇದು ಪುರಾಣ ಕಾಲದಲ್ಲಿ ಹನುಮನಿಗೆ ಜನ್ಮ ಕೊಟ್ಟ ಸ್ಥಳವಾಗಿದೆ. ಹಿಂದೂ ಧರ್ಮ ತಲೆ ಎತ್ತಿ ನಿಂತ ಸಾಮ್ರಾಜ್ಯವೊಂದರ ರಾಜಧಾನಿಯಾಗಿದ್ದ ನೆಲ ಇದು. ವೈಭವದ ಉತ್ತುಂಗವನ್ನು, ಪತನದ ಪರಾಕಾಷ್ಠೆಯನ್ನು ಕಂಡಿರುವ ಆ ನೆಲದ ಪ್ರತಿಯೊಂದು ಸ್ಮಾರಕವೇ ವಿಭಿನ್ನ. ಅಲ್ಲಿನ ಅವಶೇಷಗಳ ನಡುವೆ ನಿಂತಿರುವ ಆ ದೇವಾಲಯ ನೋಡುವರ ಕಣ್ಣುಗಳನ್ನು ಅಚ್ಚರಿಯನ್ನುಂಟು ಮಾಡಿದೆ. 13ನೇ ಶತಮಾನದಲ್ಲಿ ಬಳಕೆಯಾದ ತಂತ್ರಜ್ಞಾನ ಇವತ್ತಿನ ವಿಜ್ಞಾನಿಗಳನ್ನು ಬೆರಗಾಗಿಸಿದೆ. ಅಂತ ಅದ್ಭುತ ವಾಸ್ತುಶಿಲ್ಪದ ಬಗ್ಗೆ, ಕನ್ನಡ ನಾಡಿನ ಆ ಸ್ಥಳದ ಮಹತ್ವದ ಬಗ್ಗೆ ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇಂಡಿಯನ್ ಕ್ರಿಯೇಟಿವ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರ್ತೀನಿ. ಅದು 13ನೇ ಶತಮಾನದ ಕಾಲ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಯಾದವರನ್ನ, ಕಾಕತೀಯರನ್ನ, ಹೊಯ್ಸಳ, ಪಾಂಡ್ಯರನ್ನ ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕ್ ಸರ್ವನಾಶ ಮಾಡಿಬಿಟ್ಟಿದ್ದ. ಅದಕ್ಕೂ ಮೊದಲು ಅಲ್ಲಾವುದ್ದೀನ್ ಖಿಲ್ಜಿ, ಅವನ ಸೇನಾಪತಿಯಾದ ಮಲಿಕ್ ಕಫೂರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ದಾದರೂ ಅವರ ಉದ್ದೇಶ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದಷ್ಟೇ ಆಗಿತ್ತು. ಆದರೆ ತುಘಲಕ್ ದಕ್ಷಿಣದ ರಾಜಮನೆತನಗಳನ್ನು ಸರ್ವನಾಶ ಮಾಡುವಂತ ಹೆಜ್ಜೆ ಇಟ್ಟಿದ್ದ. ಬಲವಂತದ ಮತಾಂತರಗಳು ಶುರುವಾಗಿದ್ವು. ಇಸ್ಲಾಂ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತ್ತು. ತುಘಲಕ್ನ ಮತಾಂತರ ಮನಸ್ಥಿತಿ ಹಿಂದೂ ಧರ್ಮದ ಅವನತಿಗೆ ಅಪಾಯ ತಂದೊಡ್ಡಿತ್ತು. ಎಲ್ಲ ಬೆಳವಣಿಗೆಗಳು ತುಂಗಭದ್ರಾ ನದಿಯ ದಡದಲ್ಲಿ ಕುಳಿತಿದ್ದ ಯದುವರ್ಯರ ಮನಸ್ಸನ್ನು ಘಾಸಿ ಮಾಡಿತು. ಹಿಂದೂ ಧರ್ಮವನ್ನು ರಕ್ಷಿಸಬೇಕಂತ ಸಂಕಲ್ಪ ಮಾಡಿದ ಆ ವೀರ ಸನ್ಯಾಸಿಯ ಕನಸಿಗೆ ಬುನಾದಿಯನ್ನು ಹಾಕಿದ್ದು ಆ ಇಬ್ಬರು ಅಣ್ಣ ತಮ್ಮಂದಿರು ಬೇರೆ ಯಾರೂ ಅಲ್ಲ, ಆನೆಗುಂದಿ ಸಂಸ್ಥಾನದ ಹರಿಹರ ರಾಯ ಬುಕ್ಕರಾಯ. ಹೀಗೆ ಹೇಳಿದ್ರೆ ಗೊತ್ತಾಗೋದಿಲ್ವೇನೋ, ಅವರನ್ನು ಹಕ್ಕ ಬುಕ್ಕ ಅಂತ ಕರೆಯಲಾಗುತ್ತೆ. ಹೀಗೆ ಇಬ್ಬರು ಸೇರಿ ಯದುವರ್ಯ ಶ್ರೀ ವಿದ್ಯಾರಣ್ಯರ ಆಶಯ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ. ತುಂಗಾ ನದಿಯ ದಡದಲ್ಲಿ ನಿರ್ಮಾಣಗೊಂಡ ರಾಜಧಾನಿ ಮುಂದೆ ವೈಭವದ ಹಂಪಿಯಾಗಿ ಮೆರೆದಾಡ್ತು. ಅಂತಹ ಹಂಪಿಯಲ್ಲಿ ಅದ್ಭುತವಾದ ನಿರ್ಮಾಣಗಳು ತಲೆ ಎತ್ತಿವೆ. ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ವಿಜಯ ವಿಠಲ ಮಂದಿರ, ಕಮಲ್ ಮಹಲ್, ಹೀಗೆ 10 ಹಲವು ದೇವಾಲಯಗಳು, ಸ್ಮಾರಕಗಳು ಅದ್ಭುತ ಎನಿಸಿಕೊಂಡಿವೆ. ಅದರಲ್ಲೂ ವಿಜಯನಗರ ಸಾಮ್ರಾಟರ ಆರಾಧ್ಯ ದೈವ ಶ್ರೀ ವಿರೂಪಾಕ್ಷ ದೇವಸ್ಥಾನ ಮಾತ್ರ ಅಚ್ಚರಿಗಳ ಆಗರ ಎನಿಸಿಕೊಂಡಿದೆ. ಅರೆ, ಈ ದೇವಾಲಯದಲ್ಲಿ ಅಂಥದ್ದೇನಿದೆ ಅಂತೀರಾ? ನಿಜವಾಗ್ಲೂ ಇದು ವಿಸ್ಮಯಗಳ ಸಮುದ್ರನೇ. ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಈ ದೇವಾಲಯವನ್ನು ಶಿವನಿಗಾಗಿ ಕಟ್ಟಲಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ 2ನೇ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗಿದೆ. ಆದರೆ ಕೆಲವು ಮೂಲಗಳ ಪ್ರಕಾರ ಇದು ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣವಾಗಿದ್ದಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳಕಿಗೆ ಬಂತು ಅಂತ ಹೇಳುತ್ತಾರೆ. ಅದೇನೇ ಆದರೂ ಅಲ್ಲಿರುವ ವಿರೂಪಾಕ್ಷ ದೇವರ ಮಹಿಮೆ ಮಾತ್ರ ನಿಜಕ್ಕೂ ಅಪಾರ. ಆ ಪ್ರದೇಶದಲ್ಲಿರುವ ಜನರ ನಂಬಿಕೆಯ ಪ್ರಕಾರ ವಿರೂಪಾಕ್ಷ ಸ್ವಾಮಿಯ ಮುಂದೆ ತಲೆ ತೆಗ್ಗಿಸಿ ನಿಂತರೆ ನಮಗೆ ಸಕಲ ಐಶ್ವರ್ಯವೂ ಪ್ರಾಪ್ತಿಯಾಗುತ್ತಂತೆ. ಅದೇ ಮನುಷ್ಯ ತನ್ನಲ್ಲಿ ಅಪಾರ ಸಂಪತ್ತಿದೆ ಅಂತ ಅಹಂಕಾರದಿಂದ ಈ ದೇವಾಲಯದ ಒಳಗೆ ಬಂದು ನಿಂತರೆ ಅವನಿಗೆ ತಕ್ಕ ಶಾಸ್ತಿ ಆಗುತ್ತಂತೆ ಜನ ನಂಬ್ತಾರೆ.